ಹೊನ್ನಾವರ ತಾಲೂಕಿನ ಐತಿಹಾಸಿಕ ಹೈಗುಂದದಲ್ಲಿ ನವರಾತ್ರಿ ಅಂಗವಾಗಿ ಹವ್ಯಪುರಾಧೀಶ್ವರಿ ಶ್ರೀ ದುರ್ಗಾಂಬಿಕಾ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ಶರನ್ನವರಾತ್ರಿಯನ್ನ ಆಚರಿಸಲಾಗುತ್ತಿದೆ. ಶಾಂತ ಮತ್ತು ಭವ್ಯವಾದ ಶರಾವತಿ ನದಿಯ ದಡದಲ್ಲಿರುವ ಹೈಗುಂದ ಮಾತೆ ಶ್ರೀ ದುರ್ಗಾಂಬಿಕೆಯ ನಾಡು ಎಂಬ ಹಿರಿಮೆ ಇದಕ್ಕಿದೆ. ಇದು ಮಾನ್ಸೂನ್ನ ತಂಪು ಮತ್ತು ಸುಡುವ ಬಿಸಿಲಿನ ಬಿಸಿ ಎರಡರಲ್ಲೂ ಹಚ್ಚ ಹಸಿರಾಗಿದ್ದು, ನವರಾತ್ರಿ ಅಂಗವಾಗಿ ದುರ್ಗಾಂಬಿಕೆ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಹವ್ಯಪುರಾಧೀಶ್ವರಿ ಶ್ರೀ ದುರ್ಗಾಂಬಿಕಾ ದೇವಿಯ ಪದ್ಮಾಸನ ನಗು ಹೃದಯವನ್ನ ತುಂಬುತ್ತದೆ. ದೇವಾಲಯದ ಹೊರಭಾಗದಲ್ಲಿ ಅನೇಕ ಶಿಥಿಲವಾದ ಶಿಲ್ಪಗಳಿವೆ. ಇತಿಹಾಸ ಆಸಕ್ತರಿಗೆ ಸಂಶೋಧನೆಗೆ ಇದೊಂದು ಉತ್ತಮ ಅವಕಾಶ. ಕಾಲಾಂತರದಲ್ಲಿ ಶಿಥಿಲಗೊಂಡಿದ್ದ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಗೊಂಡಿದೆ. ದೇವಳದಲ್ಲಿ ಶರನ್ನವರಾತ್ರಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ದೂರದ ಊರುಗಳಿಂದ ಭಕ್ತರು ಆಗಮಿಸಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ವಿಶೇಷವಾಗಿ ಹೈಗುಂದದ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಇತ್ತೀಚಿನ ವರ್ಷಗಳಿಂದ ದಸರಾ ಉತ್ಸವ ವಿಶೇಷವಾಗಿ ನಡೀತಾ ಇದೆ. 9 ದಿನಗಳ ಕಾಲ ನಿತ್ಯ ಚಂಡಿಕಾ ಯಾಗ, ಪಾರಾಯಣ, ಸಪ್ತಶತಿ ಪಾರಾಯಣ ಹಾಗೂ ಇತರ ಎಲ್ಲ ಸೇವೆಗಳು, ಅಂದರೆ ದೇವಿ ದೇವಸ್ಥಾನದಲ್ಲಿ ಏನು ನಡೀಬೇಕು ಸೇವೆಗಳು, ಎಲ್ಲ ಸೇವೆಗಳು ಸಾರ್ವಜನಿಕರ ಭಕ್ತರಿಂದ ನಡೀತಾ ಇರ್ತದೆ. ಇಲ್ಲಿ ವಿಶೇಷವಾಗಿ ಒಂದು ಮೂರ್ತಿ ಇದೆ. ಆ ಮೂರ್ತಿ ಕಂಚಿನ ಮೂರ್ತಿ ಅಂತ ಅನಿಸ್ತದೆ ನೋಡಿದರೆ. ಅದು ಮೊದಲಿನ ಕಾಲದಲ್ಲಿ ಮಯೂರವರ್ಮನ ಕಾಲದಲ್ಲಿ ಪೂಜೆಗೊಳ್ಳುತ್ತಿತ್ತು ಅಂತ ಹೇಳೋದು ಒಂದು ಇದು ಅಂದರೆ ಇತಿಹಾಸ. ಅಂದರೆ ಇತಿಹಾಸ ಅಂದರೆ ದಾಖಲೆಗಳಲ್ಲಿ ನಮಗೆ ಸಿಗೋದಿಲ್ಲ. ಇನ್ಯಾವುದೋ ಪುಸ್ತಕದಲ್ಲಿ ಇದೆಯಂತೆ, ಅದು ಕೇಳಲಿಲ್ಲ, ನೋಡಲಿಲ್ಲ ನಾನಿನ್ನು. ಹೈಗುಂದ ಐತಿಹಾಸಿಕ ಸ್ಥಳವಾಗಿದ್ದು, ರಾಜ ಮಯೂರವರ್ಮ ಹೋಮ ಹವನಾದಿಗಳನ್ನು ನಡೆಸಲು ಉತ್ತರ ಪ್ರದೇಶದ ಅಹಿಚ್ಛತ್ರದಿಂದ 36 ಬ್ರಾಹ್ಮಣ ಕುಟುಂಬಗಳನ್ನು ಕರೆತಂದು ಶರಾವತಿ ನದಿಯಲ್ಲಿ ದ್ವೀಪ ನಿರ್ಮಿಸಿ ಇರಿಸಿದ್ದನು. ಇದು ಹವ್ಯಕರ ಮೂಲ ಸ್ಥಳ ಎಂಬ ಪ್ರತೀತಿಯನ್ನ ಹೊಂದಿದೆ. ಹವ್ಯಕರು ಪೂಜಿಸುತ್ತಿದ್ದ ಶಕ್ತಿ ದೇವತೆ ಹವ್ಯಕ ಪುರಾಧೀಶ್ವರಿ ಶ್ರೀ ದುರ್ಗಾಂಬಿಕಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಎಲ್ಲ ಸಮಾಜದವರು ಇಲ್ಲಿ ಶ್ರೀದೇವಿಯ ಭಕ್ತರಾಗಿರುವುದು ಮತ್ತೊಂದು ವಿಶೇಷವಾಗಿದೆ. ಹೈಗುಂದ ನುಡಗಡ್ಡೆಯಲ್ಲಿರತಕ್ಕಂಥ ಈ ಒಂದು ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದಲ್ಲಿ ವಿಶೇಷ ಆದಂಥ ಚೈತನ್ಯ ಮತ್ತು ಆ ಒಂದು ವಿಶೇಷವಾದಂಥ ಶಕ್ತಿ ಉಳ್ಳಾಳಾದಂಥ ಆ ದುರ್ಗಾಂಬಿಕೆ ಏನು ಕೇಳಿದ್ರೂ ಕೊಡುವಂಥ ಕಾಮಧೇನು ಅಂತೆ ಇರುವಂಥವಳು. ಹೇಗೆ ಕೇಳಿದ್ರೆ, ಮಕ್ಕಳಿಗೆ ವಿಶೇಷವಾಗಿ ಏನು ಬೇಕು ಅಥವಾ ಏನು ಬೇಡ ಹೇಳುವಂಥದ್ದು ತಾಯಿಗೆ ಮಾತ್ರ ಗೊತ್ತಾಗ್ತದೆ. ಒಂದು ಶಿಶು ಅಳುತ್ತಾ ಇದೆ ಅಂತ ಹೇಳಾದರೆ ಅದಕ್ಕೆ ಏನು ಬೇಕು ಅಥವಾ ಅದಕ್ಕೆ ಏನಾಗಿದೆ ಹೇಳುವಂಥದ್ದು ತಾಯಿಗೆ ಗೊತ್ತಾಗ್ತದೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಆ ಒಂದು ಸ್ಕಂದಮಾತ ಸ್ವರೂಪದಲ್ಲಿರತಕ್ಕಂಥ ಆ ದುರ್ಗಾ ಪರಮೇಶ್ವರಿ ತನ್ನ ಮಗುವನ್ನು ಕಾಲಿನ ಮೇಲೆ ಇಟ್ಟುಕೊಂಡು ಹಾಲನ್ನು ನೀಡುವಂಥ ಭಂಗಿಯಲ್ಲಿರತಕ್ಕಂಥ ಆ ಒಂದು ದೇವತೆ ಬಹುಶಃ ನಮ್ಮ ಈ ಪ್ರಾಂತ್ಯದಲ್ಲೆಲ್ಲೂ ಇದ್ದಂಥ ನಿರೀಕ್ಷಣೆ ನಮಗೆ ಗೊತ್ತಿಲ್ಲ. ನವರಾತ್ರಿ ಅಂಗವಾಗಿ ತಾಯಿಯ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಹಾಗೆ ನವರಾತ್ರಿಯ ಪ್ರಯುಕ್ತ ದೇವಳದಲ್ಲಿ ಭಕ್ತರಿಗೆ ಅನ್ನಪ್ರಸಾದ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಟ್ನಲ್ಲಿ ನವರಾತ್ರಿಯ ಪ್ರಯುಕ್ತ ಐತಿಹಾಸಿಕ ಹೈಗುಂದದ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಎಲ್ಲೆಡೆಯಿಂದ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿದ್ದಾರೆ. ಚಂದ್ರಶೇಖರ್ ಜೊತೆ ವಿಶ್ವ, ನುಡಿಸಿರಿ ನ್ಯೂಸ್, ಹೊನ್ನಾವರ.